ಒಂದು ದಿನ ಗ್ರಾಮದ ರಸ್ತೆಯಲ್ಲಿ ನಡೆದು ಹೋಗುತ್ತಿದ್ದಾಗ ರಾಧಾಳ ಕಣ್ಣು ಒಂದು ಹಳೆಯ ದೀಪದ ಮೇಲೆ ಬಿತ್ತು. ಅದು ತುಂಬಾ ಹಳೆಯದು ಮತ್ತು ಧೂಳಿನಿಂದ ತುಂಬಿತ್ತು. ರಾಧಾ ಅದನ್ನು ಎತ್ತಿಕೊಂಡು ಸ್ವಚ್ಛ ಮಾಡುತ್ತಿದ್ದಂತೆಯೇ ಆ ದೀಪದಿಂದ ಒಂದು ಪ್ರಕಾಶಮಾನವಾದ ಬೆಳಕು ಹೊರಬಂತು. ಅದೇ ಕ್ಷಣದಲ್ಲಿ ಒಂದು ಧ್ವನಿ ಕೇಳಿಸಿತು. ಈ ದೀಪವನ್ನು ನೀನು ಯಾರಿಗೆ ಬೆಳಕು ಕೊಡಲು ಬಳಸುತ್ತೀಯೋ ಅವರ ಜೀವನದಲ್ಲಿ ಸಂತೋಷ ಬರುತ್ತದೆ. ರಾಧಾ ಅದನ್ನು ತನ್ನ ಮನೆಯಲ್ಲಿಟ್ಟುಕೊಳ್ಳಲಿಲ್ಲ. ಅವಳು ಪ್ರತಿದಿನ ರಾತ್ರಿ ಬಡ ಜನರ ಮನೆಗಳ ಮುಂದೆ ದೀಪ ಬೆಳಗಲು ಶುರು ಮಾಡಿದಳು. ಆ ಬೆಳಕಿನಿಂದ ಮಕ್ಕಳು ಓದಲು ಆರಂಭಿಸಿದರು. ವೃದ್ಧರು ಕತ್ತಲಿನಲ್ಲಿ ಸುರಕ್ಷಿತವಾಗಿ ನಡೆಯಲು ಸಾಧ್ಯವಾಯಿತು. ಗ್ರಾಮದಲ್ಲಿ ಸಂತೋಷ ಹೆಚ್ಚಾಯಿತು. ಇದನ್ನು ನೋಡಿ ಕೆಲ ಲೋಭಿ ಜನರು ಆ ದೀಪವನ್ನು ಕದಿದುಕೊಂಡರು. ಇದರ ಮಾಯಾಶಕ್ತಿ ನಮ್ಮದಾಗಬೇಕು ಎಂದು ಯೋಚಿಸಿದರು. ಆದರೆ ಅವರು ದೀಪವನ್ನು ಬೆಳಗಿಸಿದ ತಕ್ಷಣ ಆ ಬೆಳಕು ಕಪ್ಪು ಹೊಗೆಯಾಗಿ ಮಾರ್ಪಟ್ಟಿತು ಮತ್ತು ಎಲ್ಲೆಡೆ ಕತ್ತಲೆ ಹರಡಿತು. ಭಯದಿಂದ ಅವರು ದೀಪವನ್ನು ಅಲ್ಲೇ ಬಿಟ್ಟು ಓಡಿಹೋದರು. ಮುಂದಿನ ದಿನ ರಾಧಾ ಆ ದೀಪವನ್ನು ಮತ್ತೆ ಕಂಡಳು. ಅವಳು ಅದನ್ನು ಬೆಳಗಿಸಿದ ತಕ್ಷಣ ಮತ್ತೆ ಮೃದುವಾದ ಸುಂದರ ಬೆಳಕು ಹರಡಿತು. ಆಗ ರಾಧಾಳಿಗೆ ಅರ್ಥವಾಯಿತು, ಮಾಯಾ ದೀಪದಲ್ಲಲ್ಲ, ಅದನ್ನು ಬಳಸುವ ಒಳ್ಳೆಯ ಹೃದಯದಲ್ಲಿದೆ. ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.